ಲೋಕಸಭಾ ಚುನಾವಣಾ ಬಳಿಕ ಚನ್ನಪಟ್ಟಣ ಬೈ ಎಲೆಕ್ಷನ್ ಕೂಡ ರಂಗೇರಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಚನ್ನಪಟ್ಟಣಕ್ಕೆ ಆಗಮಿಸಿ ಹೊಸ ಅಧ್ಯಾಯವನ್ನ ಇಲ್ಲಿಂದ ನಾನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸದ್ಯ ನಮ್ಮ ಜೊತೆ ಈಗ ಮಾಜಿ ಸಚಿವರಾದಂತಹ ಸಿ.ಪಿ. ಯೋಗೇಶ್ವರ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಚನ್ನಪಟ್ಟಣಕ್ಕೆ ಆಗಮಿಸಿ ಹೊಸ ಅಧ್ಯಾಯವನ್ನ ಇಲ್ಲಿಂದ ನಾನು ಶುರು ಮಾಡ್ತೀನಿ ರಾಜಕೀಯವಾಗಿ, ಹಾಗೆ ಚನ್ನಪಟ್ಟಣದ ಋಣವನ್ನು ತೀರಿಸ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಏನು ಹೇಳ್ತೀವಿ? ನೋಡ್ರಿ, ಈಗ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಜರ್ನಿ ಮುಗಿತಾ ಬರ್ತಾ ಇದೆ. ಅವರ ಆಲೆ ಸುದೀರ್ಘ 35-40 ವರ್ಷಗಳ ರಾಜಕೀಯ ಜೀವನ ಮಾಡಾಗಿದೆ. ಚನ್ನಪಟ್ಟಣಕ್ಕೆ ಬಂದು ಹೊಸ್ದಾಗಿ ಅವರೇನು ಮಾಡೋದಿಲ್ಲ. ಇದು ಅವ್ರ ರಾಜಕೀಯ ಜೀವನದ ಕೊನೆ ಪುಟ ಅಂತ ಅನ್ಕೋಬೋದು. ಯಾಕಂದರೆ ಇಷ್ಟು ವರ್ಷ ರಾಜಕೀಯದಲ್ಲಿ ಚನ್ನಪಟ್ಟಣಕ್ಕೆ ಏನೂ ಮಾಡದೇ ಇರ್ತಕ್ಕಂಥವ್ರು. ಅವರು ಮಾತು ಹೇಳ್ತದೆ ಸಾಕ್ಷಿ ಗುಡ್ಡೆ ಅಂತ. ಅವರು ಚನ್ನಪಟ್ಟಣನ ಯಾವತ್ತೂ ಕೂಡ ಅವರು ಭಾಳಷ್ಟು ವರ್ಷ ಮಂತ್ರಿ ಆಗಿದ್ದರು, ಒಳ್ಳೊಳ್ಳೆ ಹುದ್ದೆಗಳನ್ನ ಅನುಭವಿಸಿದ್ರು, ಅವಕಾಶ ಇತ್ತು. ಏನೂ ಮಾಡದೇ ಇರೋರು ಇವತ್ತು ಬರ್ತಕ್ಕಂಥ ಉಪಚುನಾವಣೆನ ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಅಭಿವೃದ್ಧಿ ವಿಚಾರವನ್ನು ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವರ ರಾಜಕೀಯ ಜೀವನ ಬಹುಶಃ ಚನ್ನಪಟ್ಟಣ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿದ್ರೆ ಅಲ್ಲಿಗೆ ಒಂದು ರೀತಿಯ ಸೆಮಿ ಎಂಡಿಂಗು ಅಥವಾ ಎಂಡಿಂಗ್ ಅಂತ ಅನ್ಬೋದು. ಆ ರೀತಿ ಆಗ್ತದೆ. ಕನಕಪುರದ ರೀತಿ ಚನ್ನಪಟ್ಟಣವನ್ನು ಮಾಡೆಲ್ ಆಗಿ ಮಾಡುವ ಮೂಲಕ ಚಿನ್ನದ ನಾಡನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಮಾತು ಹೇಳಿದೆ. ಅವ್ರಿಗೆ ಚನ್ನಪಟ್ಟಣದ ಬಗ್ಗೆ ಅವರು ಕಣ್ಣಲ್ಲಿ ನೋಡಿ ಅವರು ತಿಳುವಳಿಕೆ ತಗೊಂಡ್ರೆ ಸರಿಯಾಗ್ತದೆ. ಕನಕಪುರ ಮಾಡಲ್ ನಮ್ಗೆ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ. ಕನಕಪುರದಲ್ಲಿ ಜನಜೀವನ ಚನ್ನಪಟ್ಟಣದಷ್ಟು ಸುಧಾರಿಸಿದೆ ಅಂತ ನನಗನ್ಸಲ್ಲ. ನೀವೇ ಬೇಕಾದ್ರೆ ಸರ್ವೆ ಮಾಡಿರಿ. ಚನ್ನಪಟ್ಟಣ ಇವತ್ತು ಇಡೀ ರಾಜ್ಯದಲ್ಲಿ ತಲಾವಾರು ಆದಾಯದಲ್ಲಿ ಬಹಳ ಮುಂದೆ ಇದ್ದೀವಿ ನಾವು. ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಬಂದಾಗ ನಿಮ್ಗೆ ಅರ್ಥ ಆಗ್ತದೆ. ಇವತ್ತು ಚನ್ನಪಟ್ಟಣದಲ್ಲಿ 10 ಪ್ರೈವೇಟ್ ಕಂಪ್ನಿಗಳು, ಪ್ರೈವೇಟ್ ಬ್ಯಾಂಕ್ಗಳು, ನ್ಯಾಷನಲೈಸ್ ಬ್ಯಾಂಕ್ಗಳು ಕೆಲಸ ಮಾಡ್ತಾಯಿವೆ. 100% ರಿಕವರಿ, 100% ಪ್ರಾಮಾಣಿಕವಾಗಿ ಜನ ಅಭಿವೃದ್ಧಿ ದೃಷ್ಟಿಯಿಂದ ಆರ್ಥಿಕ ವಹಿವಾಟನ್ನು ಮಾಡ್ತಾಯಿದ್ದಾರೆ. ಅಂದರೆ ಅವ್ರಿಗೆ ರೀಪೇಮೆಂಟ್ ಮಾಡ್ತಕ್ಕಂಥ ಶಕ್ತಿ ಹೆಂಗೆ ಬರುತ್ತೆ ಅಂದರೆ ಅವ್ರಿಗೆ ಉತ್ಪನ್ನ ಅವ್ರು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವ್ರಿಗೆ ಶಕ್ತಿ ಬರ್ತದೆ. ಚನ್ನಪಟ್ಟಣ ಇಡೀ ರಾಜ್ಯದಲ್ಲಿ ನಾವು ಭಾಳ ಮುಂದೆ ಇದ್ದೀವಿ. ಹಾಲು ಉತ್ಪಾದನೆ ಇರ್ಬೋದು, ಆರ್ಥಿಕ ಬೆಳೆಗಳಿರ್ಬೋದು, ವಾಣಿಜ್ಯ ಬೆಳೆಗಳಿರ್ಬೋದು, ರೈತರು ತುಂಬ ಚೆನ್ನಾಗಿದ್ದಾರೆ. ಎಜುಕೇಷನಲ್ಲಿರ್ಬೋದು, ನಮಗೆ ಸ್ವತಂತ್ರ ಪೂರ್ವದಿಂದನೂ ಕೂಡ ಇಲ್ಲಿ ವಿದ್ಯಾಸಂಸ್ಥೆಗಳಿದ್ದು. ಚನ್ನಪಟ್ಟಣಕ್ಕೆ ರೈಲ್ವೆ ಅದು ಕನೆಕ್ಟಿವಿಟಿ ಸ್ವತಂತ್ರ ಬಂದ ಮೇಲೆ ಮೈಸೂರು ಬೆಂಗಳೂರು ರೈಲ್ವೆ ಇದೆ. ಜನಗಳಿಗೆ ನಾಗರಿಕ ಸಂಪರ್ಕ ಇದೆ. ಚನ್ನಪಟ್ಟಣ ಬಹಳ ಮುಂದುವರೆದಂಥ ತಾಲೂಕು. ಗಂಗರ ಕಾಲದಿಂದನೂ ಕೂಡ ಚನ್ನಪಟ್ಟಣಕ್ಕೆ ಅದರೇ ಆದಂಥ ಒಂದು ವೈಶಿಷ್ಟ್ಯ ಇದೆ. 100 ಕೆರೆಗಳಿವೆ, ಜನ ಸಮೃದ್ಧಿಗಿದ್ದಾರೆ. ಕನಕಪುರ ಮಾಡಲನ್ನು ನನಗೇನು ಅರ್ಥ ಆಗಿಲ್ಲ, ಅವ್ರನ್ನೇ ಕೇಳಬೇಕು. ಅಂದರೆ ಇದು ಏನು ದೌರ್ಜನ್ಯ, ದಬ್ಬಾಳಿಕೆ, ಕ್ರಿಮಿನಲ್ ಕೇಸ್ ಹಾಕೋಂಥದ್ದು, ಆರ್ಥಿಕವಾಗಿ ಜನಗಳನ್ನು ತೋಳ್ಬಲದಿಂದ ಅವ್ರನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಅದು ಕನಕಪುರ ಮಾಡಲಿರ್ಬೋದು. ಆದರೆ ಚನ್ನಪಟ್ಟಣದಲ್ಲಿ ಅದೇನೂ ನಡೆಯೋದಿಲ್ಲ. ಚನ್ನಪಟ್ಟಣ ಜನ ಶಾಂತಿ ನೆಮ್ಮದಿಯಿಂದ ಎಲ್ಲ ಕೋಮ್ನವರು ಎಲ್ಲ ಧರ್ಮದವರು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕನಕಪುರ ಅವ್ನು ಮಾಡಲ್ಲ ಅಂತ ಹೇಳಕ್ಕೆ ನನಗೆ ತುಂಬ ಅದೇನು ಸರಿ ಅಂತ ಅನಿಸಲ್ಲ. ಕನಕಪುರ ಮಾಡಲ್ಲ ಅಂದ್ರೆ ಏನು? ನೀವು ಬಂದು ಇಲ್ಲಿ ದೌರ್ಜನ್ಯ ಮಾಡ್ತೀರಾ, ಕೇಸ್ ಹಾಕಿಸ್ತೀರಾ? ಪ್ರಮುಖವಾಗಿ ಡಿ.ಕೆ. ಸುರೇಶ್ ಅವರ ಸೋಲಿನ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಏನಾರು ಚನ್ನಪಟ್ಟಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕಾಲಿಟ್ಟು ಅವರು ಹತಾಶೆಯಿಂದ ಬರ್ತಾ ಇರ್ಬೋದು. ಅವ್ರಿಗೇನು ಸೇಡು ತೀರಿಸ್ಕೊಳ್ಳೋಕ್ಕೆ ಏನು ಇದೇನು ಆಗಲ್ಲ. ಪುನಃ ಅವರು 100% ಭಾಗ ಈ ಚುನಾವಣೆ ಸೋಲ್ತಾರೆ. ಅವ್ರು ಬರಲಿ ರೀ, ಬಂದ ಮೇಲೇ ಚೆನ್ನಾಗಿರ್ತದೆ. ಅವ್ರು ಬರದೇ ಹೋದರೆ ಸುಮ್ಮನೆ ಬಂದು ಎಳಿಸ್ಬಿಟ್ಟು ಹೋಗಿ ಆಮೇಲೆ ತಪ್ಪಿಸ್ಕೋಬಾರ್ದು. ಚುನಾವಣೆಗೆ ಅವ್ರು ನಿಂತ್ಕೊಂಡ್ರೆ ಒಂದು ಹೊಸ ಅಧ್ಯಾಯನೋ ಅಥವಾ ಕೊನೆ ಎಂಡಿಂಗು ಗೊತ್ತಾಗ್ತದೆ. ಪ್ರಮುಖವಾಗಿ ಸಿ.ಪಿ. ಯೋಗೇಶ್ವರ್ ಅವ್ರಿಗೆ ಪ್ರತಿ ಬಾರಿನೂ ಕೂಡ ಅಗ್ನಿ ಪರೀಕ್ಷೆನ ಅಂತ ಚುನಾವಣೆಯಲ್ಲಿ. ಯಾರು ರಾಜಕಾರಣದಲ್ಲಿ ಹಿಂಗೆ ಅಂತ ಹೇಳಕ್ಕೆ ಬರಲ್ಲ. ನಾನೇ 100% ಭಾಗ ನಾನೇ ಅಭ್ಯರ್ಥಿ ಅಂತ ನಾನೆಲ್ಲೂ ಘೋಷಣೆ ಮಾಡ್ಕೊಂಡಿಲ್ಲ. NDA ಅಭ್ಯರ್ಥಿ ಯಾರಾದರೂ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಪ್ರಾಮಾಣಿಕವಾಗಿ ನಾವೆಲ್ಲ ದುಡಿತೀವಿ. ನಾವು ಈ ಚುನಾವಣೆನ ಗೆಲ್ಲಬೇಕು. NDA ಬರೀ ಪಾರ್ಲಿಮೆಂಟಲ್ಲ, ರಾಜ್ಯದಲ್ಲಿ ಉಪಚುನಾವಣೆ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಎಲ್ಲದರಲ್ಲೂ ನಾವು ಗೆಲುವನ್ನು ಸಾಧಿಸ್ತೀವಿ. ನಮ್ಮದು ಒಂದು ರೀತಿಯ ಸ್ಟ್ರಾಂಗ್ ಅಲೈನ್ಮೆಂಟ್ ಇದು. NDA BJP ಮತ್ತು JDS ಅಂದರೆ ಇವತ್ತು ನೀವು ಕರ್ನಾಟಕದಲ್ಲಿ ಹೆಚ್ಚಿಗೆ ನಾವು ರಿಸಲ್ಟ್ ಕೊಟ್ಟದ್ದು ಇದು BJP ಮತ್ತು JDS ಒಟ್ಟಿಗೆ ಸೇರಿ ಹೆಚ್ಚಿಗೆ ಪಾರ್ಲಿಮೆಂಟ್ ಗೆದ್ದದ್ದು. ಹಾಗಾಗಿ ನಾವು ಯಾರೇ ಅಭ್ಯರ್ಥಿ ಆದ್ರೂ ಕೂಡ ನಾವು ಚುನಾವಣೆಯಲ್ಲಿ ಗೆಲ್ತೀವಿ. ಪ್ರಮುಖವಾಗಿ ಡಿ ಗ್ಯಾಂಗ್ ಅನ್ನೋ ಒಂದು ಪದವನ್ನು ಬಳಸಿದ್ರೆ ಏನು ಸರ್ ಡಿ ಗ್ಯಾಂಗ್ ಅಂದರೆ? ಗೊತ್ತಿಲ್ಲ, ನೀವೇ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀರಲ್ಲ. ಹಂಗೆ ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರದ್ದು ರಾಜಕಾರಣದಲ್ಲಿ ಒಂದು ದೊಡ್ಡ ಅವ್ರದ್ದೇ ಆದಂಥ ಒಂದು ಟೀಮ್ ಇದೆ. ಆ ಟೀಮ್ ಮುಖಾಂತರ ಎಲ್ಲವನ್ನೂ ನಿಯಂತ್ರಣ ಮಾಡ್ತಕ್ಕಂಥ, ಅವ್ರು ಬೇಕಾದನ್ನು ದಕ್ಕಿಸ್ಕೊಳ್ತಕ್ಕಂಥ ಪ್ರಕ್ರಿಯೆನ ಅವ್ರು ಮಾಡ್ತಾರೆ.
ನೋಡೋಣ ಚುನಾವಣೆ ಪ್ರಾರಂಭ ಆದರೆ ಇಲ್ಲಿ ಏನೇನು ಮಾಡ್ತಾರೆ ಅವಾಂತರಗಳನ್ನ ಅಂತೇಳಿ. ಈಗಾಗಲೇ ಅವರು ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದಾರೆ, ಅಧಿಕಾರಿಗಳನ್ನ ಅವ್ರ ಫೋನ್ ಸ್ವಿಚ್ ಆಫ್ ಮಾಡಿಸಿದ್ದಾರೆ, ಅಧಿಕಾರ ಬರಲಿ ಅದು ಅವ್ರಿಗೆ ವಿಶ್ವಾಸ ಇಲ್ಲ, ಮತ್ತು ಅವ್ರು ಹೇಳ್ದಂಗೆ ಚುನಾವಣೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹೊಸದಾಗಿ ಚುನಾವಣಾ ಮತದಾರರ ಪಟ್ಟಿನ ಪರಿಷ್ಕರಣೆ ಮಾಡೋದ್ರಲ್ಲಿ 7,000 ಜನ ಒಂದು ಕೋಮಿನ ಮತಗಳನ್ನು ಸೇರಿಸಬೇಕು ಅಂತ ಹೇಳಿದ್ದಾರೆ. ಈಗ ಅವ್ರನ್ನ ಚಾಮರಾಜಪೇಟೆ ಮತ್ತು ಬೆಂಗಳೂರಿನ ಬೇರೆ ಬೇರೆ ನಗರದಿಂದ ಮತದಾರರ ಪಟ್ಟಿ ಸೇರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಆಸೆ ಆಮಿಷ ತೋರಿಸಿ ಲೀಡ್ರ್ಗಳನ್ನ ಸೆಳಿತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲ ಅವರು ಕುತಂತ್ರಗಳನ್ನ ಮಾಡ್ತಾರೆ. ಅಂತಿಮವಾಗಿ ಅವ್ರೇನು ಸಕ್ಸಸ್ ಆಗಲ್ಲ. ಸರ್, ಕಡೆಯದಾಗಿ ಏನು ಚನ್ನಪಟ್ಟಣ ಕ್ಷೇತ್ರದ ಅಭ್ಯರ್ಥಿ ಕುಮಾರಸ್ವಾಮಿ ಅವರ ತೀರ್ಮಾನನ ಅಂತಿಮನ ಅಥವಾ BJP ಹೈಕಮಾಂಡು ಕೂಡ ಇದರಲ್ಲಿ ಭಾಗಿಯಾಗುತ್ತಾ ಅಂತ? ಇಲ್ಲ, ಇಬ್ಬರು ತೀರ್ಮಾನ ಮಾಡ್ತಾರೆ, ಆ ಥರ ಏನಿಲ್ಲ. ಇಬ್ಬರು ಕುಂತು ಒಮ್ಮತದ ಅಭ್ಯರ್ಥಿನ ಆಯ್ಕೆ ಮಾಡಬೇಕಾಗತ್ತೆ. ಹಾಗಾಗಿ ಎರಡು ಪಕ್ಷಗಳು ಸೇರಿ ತೀರ್ಮಾನ ಮಾಡ್ತೇವೆ. ಅದು ಯಾವ ಥರ ತೀರ್ಮಾನ ಮಾಡ್ತೇವೆ, ಹೆಂಗೆ ಪ್ರಕ್ರಿಯೆ ಮಾಡ್ತೇವೆ ಅಂತ ಅವರು ವರಿಷ್ಠರು ಕುಂತು ಚರ್ಚೆ ಮಾಡ್ತಾರೆ. ಒಂದು ವೇಳೆ JDS ಚಿಹ್ನೆಯಿಂದ ನೀವು ಸ್ಪರ್ಧೆ ಮಾಡಬೇಕು ಅಂತ ಕುಮಾರಸ್ವಾಮಿ ಅವರ ಒತ್ತಾಯ ಬಂದರೆ? ಇಲ್ಲ, ಕುಮಾರಸ್ವಾಮಿ ಅವ್ರ ಒತ್ತಾಯ ಅಲ್ಲ, ನಮ್ಮ ಪಕ್ಷ NDA ತೀರ್ಮಾನ ಏನಾಗುತ್ತೆ ಅದರಂತೆ ನಾವು ನಡ್ಕೋಬೇಕಾಗತ್ತೆ. ಯಾರು ಸ್ಪರ್ಧೆ ಮಾಡ್ತಾರೆ ಅಂತ ನಾನು ಈಗಲೇ ಏನು ಹೇಳಲಿಕ್ಕೆ ಬರಲ್ಲ. ನೋಡೋಣ ಏನು ತೀರ್ಮಾನ ಮಾಡ್ತಾರೆ ಅಂತ. ಇದಿಷ್ಟು ಮಾಜಿ ಸಚಿವ CP ಯೋಗೀಶ್ವರ್ ಅವರ ಮಾತಾಗಿರ್ತಕ್ಕಂಥದ್ದು. ಮೋಹನ್ ಕುಮಾರ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.